ಸಾಕಮ್ಮ ಸಾಕಮ್ಮ ಏ ಸಾಕಮ್ಮ. ಇವಳೇನು ಇವಳು ಎದ್ದತ್ ಮಗಳು ಹಿಂಗ್ ಬಿತ್ಕೊಂಡವಳೆ. ಏನು ಮಾಡಕ್ ಕೆಲ್ಸ ಇಲ್ವೇನು ಅದಕ್ಕೆ ಮನಿ ಕಂಡವಳೆ. ಏ ಸಾಕಮ್ಮ. ಅಯ್ಯೋ ಯಾರಪ್ಪ ಅದು ಹಿಂಗ್ ಎದ್ದಾಸಿದ್ದು? ನಾನು ಎಷ್ಟು ಚೆನ್ನಾಗಿ ಕನಸು ಕಾಣ್ಕೊಂಡು ಮನಿ ಕಂಡಿದ್ದೆ. ಥೂ ಎಲ್ಲ ಹಾಳು ಮಾಡ್ಬಿಟ್ರು. ಏ ಸಾಕಮ್ಮ ಎದ್ದಾಳೆ, ನಾನು ಕದ್ರಜ್ಜಿ ಕಣೆ. ಎದ್ದಾಳೆ ಮ್ಯಾಕೆ ಎದ್ದತ್ತಾಗೇನೆ ಮನಿಕೊಂಡು ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ. ಎತ್ಕು ಕೈಲಿ ಏನೋ ಹೇಳ್ಬೇಕು. ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಕನಸು ಕಾಣ್ತಾ ಇದ್ದೆ. ಎಲ್ಲ ಹಾಳು ಮಾಡ್ದಲ್ ಕದ್ರಜ್ಜಿ. ಹೋಗತ್ತ ನೀನಂತೂ ಯಾವಾಗ ಬರಬೇಕು ಯಾವಾಗ ಬಿಡ್ಬೇಕು ಅಂಬುದೇ ಗೊತ್ತಾಗಲ್ಲ ನಿಮಗೆ. ವಯಸ್ಸಾಗೈತೆ ಒಂದು ಏಟು ಬುದ್ಧಿನೇ ಇಲ್ಲ. ಏನು ಕನಸು ಕಾಣ್ತಿದ್ದೆ? ನೀನು ಮಹಾರಾಣಿ ಅರಮನೆಯಲ್ಲಿ ನೀನು ವಾಸ, ನಾವೆಲ್ಲ ನಿನ್ನ ಕೈ ಕೆಳಗೆ ದಾಸಿಗಳಾಗಿ ನಿನ್ನ ಕಾಲು ಹೊತ್ತೋದು, ನೀನು ಹೇಳಿದ್ದೆಲ್ಲ ತಂದ್ಕೊಡೋದು, ನಿನಗೆಲ್ಲನ ಬುಕ್ ಎಂಥದ್ದು ಊಟ ಗೀಟ ಏನು ಬೇಕು ಅದನ್ನೆಲ್ಲ ತಂದ್ಕೊಡೋದು. ಆಮೇಲೆ ಎಂಥದ್ದು ಏನಂತಾರಪ್ಪ ಭೋಜನ, ಭೂರಿ ಭೋಜನ ಅಂತಾರಲ್ಲ ಆ ಥರ ಎಲ್ಲನ ನಿನಗೆ ತಿನ್ಸೋದು, ಆ ಥರ ಎಲ್ಲ ಕನಸು ಕಾಣ್ತಿದ್ದ? ಕದ್ರಜ್ಜಿ ಸರಿಯಾಗಿ ಹೇಳಿದೆ ನೋಡು. ನಾನು ಮಹಾರಾಣಿ ಅರಮನೆಯಲ್ಲಿ ನನಗೆ ಕೈಗೊಬ್ರು ಕಾಲ್ಗೊಬ್ರು. ಅಯ್ಯೋ ಆಳ್ಗಳು ನಾನು ಹೇಳ್ದಂಗೆ ಕೇಳ್ತಾ ಇದ್ದೀನಿ. ನನ್ನ ಕೈ ಹೊತ್ತೋದು ಕಾಲು ಹೊತ್ತೋದೊಬ್ರು, ಒಬ್ರು ನೀರು ತಂದ್ಕೊಡೋದು, ಒಬ್ರು ಊಟ ತಿನ್ಸೋದು. ಅಯ್ಯೋ ಆ ಥರ ಎಲ್ಲ ಕನಸು ಕಾಣ್ತಾ ಇದ್ದೆ. ನೀನೆಲ್ಲ ಹಾಳು ಮಾಡಿದೆ. ಅಲ್ಲ ನಿಜ ಜೀವನದಲ್ಲಾದ್ರೂ ಅದನ್ನೆಲ್ಲ ಅನುಭವಿಸೋಕ್ಕಾಗಲ್ಲ, ಕನಸಲ್ಲಾದ್ರೂ ಅನುಭವಿಸಕ್ಕೂ ನೀನು ಬಿಡ್ಲಿಲ್ವಲ್ಲ. ಅಯ್ಯೋ ಹೋಗತ್ತ. ಏ ಸಾಕಮ್ಮ, ನಾನು ದುಡ್ಡು ಕೊಟ್ಟಿದ್ದಲ್ಲ 500 ರೂಪಾಯಿ ನನ್ನ ಸೊಸೆದ ಕದ್ಕೊಂಬಂದು. ಅದಕ್ಕೆ ಇವಾಗ ನನ್ನ ಮಗ ಸರಿಯಾಗಿ ಉಗಿತಾ ಇದ್ದ. ಆಗ ಅವಳ ಮಂಗಿನ ನಾನು ಅದಕ್ಕೆ ನಿನಗೆ ಹೇಳೋಣ ಅಂತ ಬಂದೆ. ನೀನು ನೋಡಿದ್ರೆ ಕನಸು ಕಾಣ್ಕೊಂಡು ಮನೆ ಕಂಡಿದ್ಯಲ್ಲ. ಹೌದೇನು ಕದ್ರಜ್ಜಿ ಉಗಿತಾ ಇದ್ದಾನ? ಮತ್ತೆ ಏನು ಹೇಳಿದ್ನ ಅವಳು? ನೀನು ಉಗಿಬೇಕಾಗಿತ್ತು ಸರಿಯಾಗಿ. ನಾನು ಸರಿಯಾಗಿ ಉಗಿದು ಬಂದೆ. ನಾಳೆ ಅಷ್ಟೊತ್ತಿಗೆ ದುಡ್ಡು ತಂದು ಕೊಡಬೇಕು ಅಂತನ ಹೇಳಿದ್ದೀನಿ. ನನ್ನ ಮಗನೂ ಹೇಳವನೆ. ಏನು ಮಾಡ್ತಾಳೋ ಏನೋ ನೋಡೋಣ ಇರು. ನೋಡ್ದಾ ನಾನು ಕೊಟ್ಟಿರೋ ಐಡಿಯಾ ಹೆಂಗೆ? ಈ ಸಾಕಮ್ಮ ಅಂದ್ರೆ ಅಷ್ಟು ತಾತ್ಸಾರ ಮಾಡ್ಕೊಂಡವ್ರೆ ನಮ್ಮೂರಿನ ಹೆಂಗಸರು. ನೋಡ್ದಾ ನಿನ್ಗೆ ಎಂತ ಐಡಿಯಾ ಕೊಟ್ಟಿದ್ದೀನಿ. ಓ ಕಣೆ ಸಾಕಮ್ಮ, ಒಳ್ಳೆ ಐಡಿಯಾನೇ ಕೊಟ್ಟೆ. ಇಲ್ದಿದ್ರೆ ನಾನು ಅವಳ ಹತ್ರ ಕೈ ಚಾಚಬೇಕಾಯ್ತು. ಅದಕ್ಕೆ ದುಡ್ಡು ಕೊಡು ಇದು ದುಡ್ಡು ಕೊಡು ಅಂತಾನೆ. ಈಗ ನಾಳೆ ಅಷ್ಟೇ ದುಡ್ಡು ಕೊಡಲಿಲ್ಲ, ಎಲ್ಲಿ ಕೇಳೋಣ ಅಂತ ಹುಡುಕ್ ಕೊಡಲಿಲ್ಲ ಅಂದರೆ ಅವಳೇನಿದ್ರು ಮನೆ ಕೆಲಸದವಳಿದ್ದಂಗೆ ಇರಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಹಂಗಾಗುತ್ತೆ. ಹೌದಾ, ಒಳ್ಳೇದಾಯ್ತು ಬಿಡು. ಸರಿ, ನೀನು ದುಡ್ಡು ಎಲ್ಲಿ ಬಚ್ಚಿಕ್ಕಿದ್ಯಾ? ಯಾರಿಗೂ ಸಿಗ್ದಂಗೆ ಇಕ್ಕಿದ್ಯಾ ತಾನೇ ನಿನ್ನ ಸೊಸಿಗೆ ಪಸಿಗೆ? ಯಾರಿಗೂ ಸಿಗಲ್ಲ ತಗ. ಸಿಕ್ರು ನಿಮ್ಮ ಮನೆದೆ ಅಂತ ಯಾರಿಗೆ ಅನುಮಾನ ಬರ್ತೆ ಹೇಳು? ನಾನೇ ಇಕ್ಕಿದ್ದೆ ಅಂತ ಹೇಳ್ತೀನಿ. ಈಗ ನನಗೆ ದುಡ್ಡು ಕೊಡು ನಡಿ. ಈಗ ಹೆಂಗೂ ಅವಳಿಗೆ ಸರಿಯಾಗಿ ಆಗೈತಲ್ಲ ಮಂಗಳಾರತಿ, ತಗೊಂಬರೋಗಿ ಹೋಗಿ ದುಡ್ಡ. ಯಾಕೆ ಇನ್ನೊಂದು 2 ದಿವಸ ಇರಲಿ ಬಿಡು, ಅಲ್ಲೇ ಇರಲಿ. ಅಲ್ಲಿರೋದು ಬೇಡ. ಈಗ ಹೆಂಗೂ ಅವಳು ಕಳ್ದೇವಳೆ ಅಂತ ಗೊತ್ತಾಗೋಯ್ತಲ್ಲ. ತಗೊಂಬ, ನಾನೆಲ್ಲ ಎಲ್ಲಾದ್ರೂ ಇಟ್ಕೊಂತೀನಿ. ಹೋಗು ತಾಂಬ್ರಗೆ ಹೋಗಿ ಜಲ್ದು. ಸರಿ ಆಯ್ತು, ತಾಂಬತ್ತೀನಿ ಇರಮ್ಮ. ಇನ್ನೊಂದು 2 ದಿವಸ ಇದ್ರು ಇರೋದಮ್ಮ. ತಿರುಗೇನಾದ್ರೂ ನಿನ್ನ ಹತ್ರ ದುಡ್ಡು ಇರೋದು ನೋಡಿದ್ರೆ ಅವಳಿಗೆ ಅನುಮಾನ ಬರಲ್ವೇ? ನೀನೇ ಕದ್ದಿದ್ಯಾ ಅಂತ? ಅಯ್ಯೋ ಅನುಮಾನ ಬರ್ದಂಗೆ ನಾನೆಲ್ಲ ಇಟ್ಕೊಂಬಂದು ಗೊತ್ತೈತೆ. ನೀನು ದುಡ್ಡು ತಂದು ಕೊಡು ಮೊದಲು. ಹೋಗು. ಸರಿ ಆಯ್ತಿರಮ್ಮ, ತಂದು ಕೊಡ್ತೀನಿ. ನಾನೇ ತಿಂತೀನಿ ನಮ್ಮಂಗೆ. ದುಡ್ಡು ಕೊಡು ಅಂತ ಹಂಗೇನು ಎಂತಾಳು ಅಂತ ನೀನು ಚೆನ್ನಾಗಿ ಗೊತ್ತು ಕಣೆ ಸಾಕಮ್ಮ. ಜಾಸ್ತಿ ದಿನ ನಿನ್ನ ಹತ್ರ ದುಡ್ಡು ಬಿಟ್ರೆ ಅಷ್ಟೇ ನೀನೇ ನುಂಗಿ ನೀರು ಕುಡಿದ್ಬಿಡ್ತೀಯ. ಅದಕ್ಕೆ ನಾನು ಇಸ್ಕೊಂಬಕ್ಕೆ ಬಂದಿರೋದು. ಆಮೇಲೆ ನೀನೇ ಖರ್ಚು ಮಾಡಿ ನಡಿಯಂದು ನನಗೆ ಗೊತ್ತಿಲ್ಲ ಅಂತಂದರೆ ನಾನೇನು ಮಾಡೋಣ? ಆಮೇಲೆ ಏನಾದರೂ ನಾನು ದುಡ್ಡು ಕೇಳಿದ್ರೆ ಇಲ್ಲಾಂದರೆ ನಿನ್ನ ಸೊಸೆಗೂ ಮಗು ಹೇಳ್ಬಿಡ್ತೀನಿ ಅಂತನಾ ಎದುರಿಸ್ತೀಯ. ಅದಕ್ಕೆ ನಾನು ಮೊದಲೇ ಇಸ್ಕೊಂಡು ಇಕ್ಕೆಂತಿರೋದು ದುಡ್ಡ. ಆ ದುಡ್ಡು ನನ್ನ ಮಗಂದು. ನನಗೆ ಸೇರಬೇಕು. ಸಾಕಮ್ಮ ತಾಂಬಾರೆ ಜಲ್ದು. ಅಯ್ಯೋ ಇದು ಇರ್ಕದ್ರಜ್ಜಿ, ಹುಡುಕ್ತಾ ಇದ್ದೀನಿ. ಇದೇನೇ ಸಾಕಮ್ಮ? ಅಲ್ಲ ಏನು ಹುಡ್ಕಕ್ಕೇನು ಅದೇನು ಕಳೆದೋಗೈತಾ? ಸರಿಯಾಗಿ ಇಕ್ಕಿದ್ದಿ ತಾನು? ಎಲ್ಲಿಕ್ಕಿದೆ ಸರಿಯಾಗಿ ನೋಡಿ. ನೋಡ್ತಾ ಇದ್ದೀನಿ. ಇದೇನಪ್ಪ ಇದು? ಇಲ್ಲೇ ಇಕ್ಕಿದ್ದು ಸಿಗ್ತಾನೆ ಇಲ್ವೇ? ಅಯ್ಯೋ ಸಾಕಮ್ಮ, ಏನೇ ಮಾಡ್ತಾ ಇದ್ಯಾ? ಅಲ್ಲಿಕ್ಕಿದ್ಯಾ ಅಷ್ಟು ಮೇಲೆ? ಕಣ್ಕದ್ರಜ್ಜಿ ಇಲ್ಲಿಕ್ಕಿದ್ದೆ. ಈ ಸಣ್ಣ ಡಬ್ಬಿ ಐತಲ್ಲ ಇದ್ರಡಿಗೆ ಇಕ್ಕಿದ್ದೆ. ಆದರೆ ಇಲ್ಲಿರೋ ಡಬ್ಬಿ ಏನೋ ಇಲ್ಲೇ ಐತೆ, ಅದೇ ದುಡ್ಡು ಕಾಣಿಸ್ತಾ ಇಲ್ಲ. ಸರಿಯಾಗಿ ಹುಡುಕು. ನೋಡ್ತಾ ಇದ್ದೀನಿ ಕಣ್ಕದ್ರಜ್ಜಿ, ನೋಡ್ತಾ ಇದ್ದೀನಿ ಇರು. ಅಯ್ಯೋ ಏನಾಯ್ತೋ ಏನೋ ಗೊತ್ತಿಲ್ಲ. ಏನಾಯ್ತು ಏನೋ ಗೊತ್ತಿಲ್ಲ ಅಂತ ಹೇಳೆ. ಇದೇನಿದು? ನಿನ್ನೆ ತಾನೇ ಕೊಟ್ಟಿದ್ದೀನಿ ದುಡ್ಡ, ಇವತ್ತು ನೋಡಿದ್ರೆ ಅಲ್ಲೇ ಕಾಣಿಸ್ತಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾಳ ಇವಳು. ನಿಜವಾ ಅಥವಾ ನಿಜ ಹೇಳ್ತಾ ಇದ್ದಾಳ? ಒಂದು ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಯಾಕೋ ಇವಳೇನೆ ದುಡ್ಡ ನಾನೇ ಇಕ್ಕೆಮ್ಮನ ಅಂತ ನಾಟಕ ಮಾಡ್ತಿರ್ಬೇಕು. ಹಂಗೆ ಅನ್ನಿಸ್ತೈತೆ. ಸಾಕಮ್ಮ, ನೀನು ನಾಟಕ ಮಾಡಬೇಡ. ಎಲ್ಲಿಕ್ಕಿದೆ ಅಂತ ಚೆನ್ನಾಗಿ ನೆನಪಿಸ್ಕೊಂಡು ನನಗೆ ದುಡ್ಡು ಕೊಡು, ನನಗೆ ಬೇಕಿವಾಗ. ಅಯ್ಯೋ ಕದ್ರಜ್ಜಿ, ಇಲ್ಲಿ ಮ್ಯಾಕ್ ಇಕ್ಕಿದ್ದೆ, ಕಾಣಿಸ್ತಾ ಇಲ್ಲ ದುಡ್ಡು. ಏನು ಮಾಡೋದು? ಕಾಣಿಸ್ತಾ ಇಲ್ವಾ?
ಏನ್ ಹೇಳ್ತಾ ಇದೀಯ ಸಾಕಮ್ಮ? ಅಲ್ಲೇ ಇಕ್ಕಿದ್ದ? ಇನ್ನೊಂದ್ಸಲ ಅಚ್ಚಕಟ್ಟಾಗಿ ನೋಡ್ದ? ಇನ್ನೆಲ್ಲಾದ್ರೂ ಇಕ್ಕಿದ್ಯಾ ಅಥವಾ ನಿನ್ ಬಟ್ಟೆಕೋ ಅಥವಾ ನೀನ್ ನಾಳೆ ಟರ್ನ್ ಹಾಕೋ ಏನಾದ್ರೂ ಇಕ್ಕಿದ್ಯಾ? ನೆನಪಿಸ್ಕೋ, ಸುಳ್ಳು ಹೇಳ್ಬೇಡ ನೀನು. ನಾನು ಯಾಕೆ ಸುಳ್ಳು ಹೇಳನ್ ಕದ್ರಜ್ಜಿ? ಅಲ್ಲೇ ಇಕ್ಕಿದ್ದೆ. ಅಯ್ಯೋ, ನಾನು ಹೇಳ್ತಾ ಇರೋದು ನಿಜಾನೇ, ನಾನು ಸುಳ್ಳು ಹೇಳ್ತಿಲ್ಲಮ್ಮ, ಗ್ಯಾರಂಟಿ. ಸಿಕ್ತಿಲ್ಲಮ್ಮ ನಿನ್ ದುಡ್ಡು, ಎಲ್ಲೋಯ್ತೋ ಏನೋ. ಇಲಿ ಪಲಿ ಓಡಾಡ್ತಿರ್ತಾನ ಮನೆಗೆ, ಅವೇನಾದ್ರೂ ಕಚ್ಚಿದ್ದು ಎಳ್ಕೊಂಡೋದ್ವ ದುಡ್ಡ? ಅದು ಅಲ್ದೇನೆ ಆ ಡಬ್ಬ ಸ್ವಲ್ಪ ಭಾರ ಇತ್ತು, ಆ ಇಲಿಗಳಿಗೂ ಎತ್ತಕ್ಕೆ ಆಗ್ತಾ ಇರಲಿಲ್ಲ, ಅದ್ರ ಮೇಲಾಸಿ ಓಡಾಡಿದ್ರು ಏನೂ ಆಗ್ತಾ ಇರಲಿಲ್ಲ ಅದು. ಲೇ ಸಾಕಮ್ಮ, ನಿಜ ಹೇಳ್ತಾ ಇದೀಯ ಸುಳ್ಳು ಹೇಳ್ತಾ ಇದ್ದೀಯ? ಅಥವಾ ಬೇರೆ ತಗೆಲ್ಲಾದ್ರೂ ಇಕ್ಕಿ ಇಲ್ಲೇ ಇಕ್ಕಿದ್ಯಾ ಅಂತ ನಾಟಕ ಮಾಡ್ತಾ ಇದೆಯೋ? ಇಲಿ ಪಲಿ ಹೊತ್ಕೊಂಡೋಗ್ಯವ ಅಂತ ಏನೋ ನಾಟಕ ಮಾಡ್ತಾ ಇದೆಯೋ? ನನ್ನ ದುಡ್ಡು ನನಗೆ ಕೊಟ್ಬಿಡು, 500 ರೂಪಾಯಿ ದುಡ್ಡು. ಏನೋ ಇದು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, ನನ್ನ ಮಗ ದುಡ್ದಿರೋ ದುಡ್ಡು. ನಾನೇನೋ ನನ್ನ ಸೊಸೆಗೆ ಬುದ್ಧಿ ಕಲಿಸ್ಬೇಕಂತ ನೀನು ಏನೋ ಹೇಳ್ಕೊಟ್ಟೆ ಅಂತಾನ ದುಡ್ಡು ತಂದು ನಿನ್ನ ಕೈ ಕೊಟ್ರೆ ನನ್ನ ಹತ್ರ ಇದ್ರೆ ಅನುಮಾನ ಬರುತ್ತೆ ಅಂತಾನ ನೀನು ನೋಡಿದ್ರೆ ಈ ಥರ ನಾಟಕ ಮಾಡ್ತಾ ಇದೀಯಾ? ಎಲ್ಲ ಬೇಡ, ನನ್ನ ದುಡ್ಡು ನನಗೆ ಕೊಟ್ಬಿಡು. ಕದ್ರಾಜಿ, ನಿನ್ನ ದುಡ್ಡೇ ಕಾಣಿಸ್ತಾ ಇಲ್ಲ, ಅದನ್ನೇ ತಾನು ಹೇಳ್ತಾ ಇದ್ದೀನಿ. ನೀನ್ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ಯಾ? ನಾನೇನೇ ನಿನ್ನ ದುಡ್ಡಿಕ್ಕೇನೇನು ಸುಳ್ಳು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಿಜಾನೇ. ನಡಿ ವರಕ್ಕೆ. ಎಲ್ಲ ಬೇಡ ಕಣೆ ಸಾಕಮ್ಮ, ನೀನು ನಿಜ ಹೇಳ್ತಾ ಇದೆಯಾ ಸುಳ್ಳು ಹೇಳ್ತಾ ಇದೆಯಾ ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ 500 ರೂಪಾಯಿ ನನ್ನ ದುಡ್ಡು ನನಗೆ ಕೊಟ್ಬಿಡು ಅಷ್ಟೇನೆ. ನನಗೆ ಇನ್ನೇನು ಕೇಳಲ್ಲ. ಸುಮ್ಮನೆ ನಾವು ಚೆನ್ನಾಗಿದ್ದೀವಿ, ಜಗಳ ಆಡೋದು ಬೇಡ ಈ ದುಡ್ಡಿಗೋಸ್ಕರನ ಸಾಕಮ್ಮ. ನೋಡು ಹೇಳ್ತೀನಿ, ದೇವರಣೆಗೂ ಇಲ್ಲ ಕಣ್ಕದ್ರಜ್ಜಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಅಲ್ಲೇ ಇಕ್ಕಿದ್ದೆ, ಕಾಣಿಸ್ತಾ ಇಲ್ಲ. ಅಲ್ಲೇ ಇಕ್ಕಿದ್ರೆ ಹೆಂಗೆ ಕಾಣಿಸಲ್ಲ? ನೀನು ದೇವರಾಣೆ ಪೌರಾಣೆ ಇಕ್ಕಿ ನಾನು ನಂಬಸಕ್ಕೆ ಬರಬೇಡ, ಅದೆಲ್ಲ ಬೇಡಮ್ಮ. ನೀನು ಎಲ್ಲಿಕ್ಕಿದ್ದ ಏನೋ ನಾನಂತೂ ನೋಡಿಲ್ಲ. ಒಟ್ಟಿನಲ್ಲಿ ನನ್ನ ದುಡ್ಡ ನನಗೆ ಕೊಟ್ಬಿಡು ಅಷ್ಟೇನೆ. ನೋಡ್ಕದ್ರಜ್ಜಿ, ನೀನು 500 ರೂಪಾಯಿನೂ ಇಲ್ಲ 1 ರೂಪಾಯಿನೂ ಇಲ್ಲ. ನಾನು ಹೇಳ್ತಿದ್ದೀನಿ ತಾನೇ, ಅಲ್ಲೇ ಇಕ್ಕಿದ್ದೆ ಕಾಣಿಸ್ತಿಲ್ಲ ಅಂತಾನ. ಹೇಳಿದ್ರು ಏನು ದುಡ್ಡು ಕೊಡು ಅಂತ ಇದೆಯಾ? ನನ್ನ ತಗೆಲಿಂದ ಬರ್ಬೇಕು ದುಡ್ಡು, ನಾನೇನು ಕೂಲಿ ಹೋಗ್ತೀನ? ನನ್ನ ತಗೆ 1 ರೂಪಾಯಿನೂ ದುಡ್ಡಿಲ್ಲ. ನೀನು ಕೊಟ್ಟಿರೋ ದುಡ್ಡು ಕಾಣಿಸ್ತಾ ಇಲ್ಲ, ಏನಾಯ್ತೋ ಏನೋ ಗೊತ್ತಿಲ್ಲ. ಇನ್ನೊಂದ್ಸಲ ಸರಿಯಾಗಿ ಹುಡುಕಿ ಕೊಡ್ತೀನಿ, ನೀನು ಹೋಗು ಈಗ. ಸುಮ್ಮನೆ ಜೋರು ಮಾಡಬೇಡ ನೀನು. ಏನೋ ಬಿಡು, ಈ ವಜ್ಜಿ ಇನ್ಯಾರ ತಗೆ ಹೋಗ್ತಾಳೆ, ನನ್ನ ತಗೆನೆ ಜೊತೆಗೆ ಶಾನೆ ಚೆನ್ನಾಗಿರೋದು ಅಂತಾನ. ದುಡ್ಡು ಇಸ್ಕೊಂಡು ಬಚ್ಚಿಕ್ಕಿದ್ರೆ ನೀನು ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ. ಅದೆಲ್ಲ ಬೇಡ, ಸುಮ್ಮನೆ ಹೋಗು. ಸಿಕ್ಕದಾಗ ಕೊಡ್ತೀನಿ. ಸಿಕ್ಕದಾಗ ಕೊಡೋದಲ್ಲ, ನನಗೆ ಕೊಡಲೇಬೇಕು. ನೀನು ಸಿಗುತ್ತೋ ಬಿಡುತ್ತೋ, ಒಟ್ಟಿನಲ್ಲಿ ನನಗೆ ನಾಳೆ ಅಷ್ಟೊತ್ತಿಗೆ 500 ರೂಪಾಯಿ ದುಡ್ಡು ಕೊಡಬೇಕು. ನನ್ನ ದುಡ್ಡ 500 ರೂಪಾಯಿ ದುಡ್ಡು ನಾನು ಎಲ್ಲಿಂದ ತಂದು ಕೊಡೋಣ? ಸಿಕ್ಕಿದ್ರು ಸಿಗದಿದ್ರೂ ಕೊಡಕ್ಕೆ, ಸಿಕ್ಕದೆ ಮಾತ್ರ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಕೊಡಲ್ಲ. ನಿನ್ನ ದುಡ್ಡು ಮನೆಯಾಗಿದ್ರೆ ಕೊಡ್ತೀನಿ, ಎಲ್ಲಾದ್ರೂ ಹೊಟ್ಟೆಯಲ್ಲಿ ಹುಡುಕ್ತೀನಿ, ಹುಡುಕಾದ್ರೂ ಕೊಟ್ಟೆ ಕೊಡ್ತೀನಿ. ನಾನೇನು ಮೋಸ ಮಾಡಲ್ಲ. ಸಿಗ್ಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಷ್ಟೇನೆ. ಗೊತ್ತಾಯ್ತಾ? ಹೋಗು, ಸುಮ್ಮನೆ ಜಗಳ ಮಾಡಬೇಡ ನನ್ನ ಕೋಟೆ. ಜಗಳ ಮಾಡ್ತಿರೋದು ಯಾರೇ? ನನ್ನ ದುಡ್ಡು ಕೊಡು ಸಾಕಿ, ಅದೆಲ್ಲ ಬೇಡ. ಮುಚ್ಕೊಂಡು ನಾನು ದುಡ್ಡು ಕೊಡೋವರೆಗೂ ನಾನು ಸುಮ್ಮನೆ ಬಿಡಲ್ಲ ನಿನ್ನ. ನಿನ್ನ ಮಗನ್ ತಗೋ, ನಿನ್ನ ಸೊಸೆ ತಗೋ, ಎಲ್ಲ ಹೇಳ್ಬಿಡ್ತೀನಿ. ನಾನು ಹೇಳ್ತೀನಿ ಕಣೆ ಕದ್ರಿ, ನೀನು 500 ರೂಪಾಯಿ ಕದ್ಕೊಂಬಂದಿರೋದು ನಾನು ಹೇಳ್ತೀನಿ. ನಿನ್ನ ಸಸಿಗೂ ನಿನ್ನ ಮಗುಗೆ ಎಲ್ಲರಿಗೂ ಹೇಳ್ತೀನಿ. ಇವಳೇ ನಿಮ್ಮ ಅಮ್ಮನೇ ನಿಮ್ಮ ಅತ್ತೆನೇ ಕತ್ಕೊಂಬಂದು ನಾನು ಕೈ ಕೊಟ್ಟಿದ್ಲು ದುಡ್ಡ ಅಂತಾನ ನಾನೇ ಹೇಳ್ತೀನಿ. ಅವಾಗ ಏನ್ ಮಾಡ್ತೀಯಾ? ಹಿಂಗೋ ಸಮಾಚಾರ, ಗೊತ್ತಾಯ್ತು ಬಿಡು. ಗಂಗಿ, ನೀ ಯಾವಾಗ್ಲೇ ಬಂದೆ? ನೀವಿಬ್ರು 500 ರೂಪಾಯಿ ದುಡ್ಡುಗೋಸ್ಕರ ಜಗಳ ಮಾಡ್ತಿದ್ರಲ್ಲ, ಆವಾಗ್ಲೇ ಬಂದೆ. ನೀನ್ ನೋಡ್ಲಿಲ್ಲ ಅಷ್ಟೇನೆ, ನಾನು ಇಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ಏನು ಕೇಳಿಸ್ಕೊಂಡೆ? ಈ ಕದ್ರಜ್ಜಿ ಏನೋ ದುಡ್ಡು ಕೊಟ್ಟಿದ್ಲು ನಾನು ತೆಗಿಕ್ಕೆ ಅಂತಾನ. ನಾನು ಸದ್ಯಕ್ಕಿಲ್ಲ, ನಾಳೆ ಕೊಡ್ತೀನಿ ಅಂದ್ರೆ ಇವಾಗಲೇ ಬೇಕೇ ಬೇಕು ಅಂತಾನ ನಿಂತ್ಕೊಂಡವಳೆ ಅಷ್ಟೇನೆ, ಇನ್ನೇನಿಲ್ಲ. ಕದ್ರಜ್ಜಿ ಹೇಳಿದಿನಲ್ಲ, ಹೋಗು ನೀನು. ಸರಿ ಕಣೆ ಸಾಕಮ್ಮ, ನಾಳೆಗೆ ಕೊಡು ಹಂಗ ಯಾವ್ದಾದ್ರು ಒಂದ್ಸಿ. ಹೌದಾ, ಸರಿ ಆಯ್ತು, ಹೊರಕ್ಕೆ ಹೋಗ ಕದ್ರಜ್ಜಿ, ಹೋಗು. ಸದ್ಯ ಈ ಗಂಗಿಗೆ ನಾನು 500 ರೂಪಾಯಿ ಕದ್ದಿರೋದಂತ ಗೊತ್ತಾಗಿಲ್ವಲ್ಲ. ಗುಂಡಮ್ಮ, ಲಸ್ಮಕ್ಕ, ಏನ್ ಮಂಗಿ, ಇದ್ಯಾಕೆ ನೀವು ಹಿಂಗ್ ಬಂದು ನಿಂತ್ಕೊಂಡಿದ್ರ? ನಾವು ಇವಾಗ ಬಂದಿಲ್ಲ ಕಣ್ಕದ್ರಜ್ಜಿ, ನೀನು ಸಾಕಮ್ಮನೂ ಪರದಾಡ್ತಿದ್ರಲ್ಲ, ನನ್ನ 500 ರೂಪಾಯಿ ಕೊಡು ಅಂತಾನ ಪೀಡಿಸ್ತಿದ್ದಲ್ಲ. ಅವಾಗ್ಲೇ ಬಂದಿದ್ವಿ, ಇಲ್ಲಿಗೆ ನಿಂತ್ಕೊಂಡಿದ್ವಿ, ನೀವೇನೇನ್ ಮಾತಾಡ್ತೀರಾ ಅಂತಾನ ಕೇಳಿಸ್ಕಮಕ್ಕೆ. 500 ರೂಪಾಯಿ ಯಾರು ಕದ್ದಿರೋದು ಅಂತಾನ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನೇ ಕದ್ಬಿಟ್ಟು ನಿನ್ ಸೊಸೆ ಮೇಲೆ ಆಗ್ತಾ ಇದ್ಯಾ?